ಓಂ ಶಾಂತಿ. ಡೇಟ್ ಆಗಿದೆ 25 ಜೂನ್ 1977. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಪವಿತ್ರತಾ ಕಿ ಸಂಪೂರ್ಣ ಸ್ಟೇಜ್. ಪವಿತ್ರತೆಯ ಸಂಪೂರ್ಣ ಸ್ಥಿತಿ ಹೆಂಗಿರಬೇಕು, ಅದಕ್ಕಾಗಿ ಏನು ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. सदा सच्ची दिल वाले सत्यता के आधार पर सर्व के आधार मूर्त बनने वाले. ಯಾವಾಗಲೂ ಸತ್ಯ ಮನಸ್ಸಿನ ಉಳ್ಳವರು, ಸತ್ಯತೆಯ ಆಧಾರದ ಮೇಲೆ ಎಲ್ಲರನ್ನ ಆಧಾರ ಮೂರ್ತರನ್ನಾಗಿ ಮಾಡುವಂತಹ ಹರ ಅನುಭವ और ಪ್ರಾಪ್ತಿ ಕೆ ಆಧಾರ पर, ಪ್ರತಿಯೊಂದು ಅನುಭವ ಮತ್ತು ಪ್ರಾಪ್ತಿಯ ಆಧಾರದ ಮೇಲೆ अपने जीवन को, ತಮ್ಮ ಜೀವನವನ್ನು ಶ್ರೇಷ್ಠ ಮತದ ಪ್ರಕಾರ ನಡೆಸುವಂತಹ ಪುರುಷಾರ್ಥಿ ಆತ್ಮಗಳಿಗೆ ಬಾಪ್ದಾದ ಹೇಳ್ತಾರೆ. ಏನು ಹೇಳ್ತಾರೆ ಬಾಬಾ? ಬಾಪ್ದಾದ सभी बच्चों की विशेष 2 बातें देख रहे हैं. ಇವತ್ತು ಬಾಬಾ ಅಮೃತ ವೇಳೆಯಲ್ಲಿ ಎಲ್ಲ ಮಕ್ಕಳ 2 ವಿಶೇಷ ಮಾತುಗಳನ್ನು ನೋಡ್ತಾ ಇದ್ರು. ಹರೇಕ ಆತ್ಮ ಯಥಾಯೋಗ್ಯ ತಥಾ ಯಥಾಶಕ್ತಿ ಆನೆಸ್ಟ್ और ಹೋಲಿಯೆಸ್ಟ್ ಕहाँ तक बने हैं. ಪ್ರತಿಯೊಂದು ಆತ್ಮ ಯಥಾಯೋಗ್ಯ ತಥಾ ಯಥಾಶಕ್ತಿ ಆನೆಸ್ಟ್, ಹಾಗೆ ಯೋಗ್ಯ ಅಂತಾರೆ ಬಾಬಾ. ಆತ್ಮ ಎಷ್ಟು ಯೋಗ್ಯ ಅಷ್ಟು ಶಕ್ತಿಶಾಲಿ, ಪ್ರಾಮಾಣಿಕ ಮತ್ತು ಹೋಲಿಯೆಸ್ಟ್ ಆಗಿದೆ, ಎಲ್ಲಿ ತನಕ ಆಗಿದೆ ಅಂತ ಬಾಬಾ ನೋಡ್ತಾ ಇದ್ರು. ಹರೇಕ್ ಪುರುಷಾರ್ಥಿ ಆತ್ಮ ಬಾಪ್ ಕೆ ಸಂಬಂಧ ಮೇ ಆನೆಸ್ಟ್ ಅರ್ಥಾತ್ ಬಾಪ್ ಸೆ ईमानदार सच्ची दिल वाले बनने का लक्ष्य रख चल रहे हैं, लेकिन ऑनेस्ट बनने में भी नंबरवार है. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಪುರುಷಾರ್ಥಿ ಆತ್ಮ ತಂದೆಯ ಸಂಬಂಧದಲ್ಲಿ ಆನೆಸ್ಟ್, ಪ್ರಾಮಾಣಿಕತೆಯಿಂದ, ಅಂದರೆ ತಂದೆಗೆ ಇಮಾನ್ದಾರ್ ಆಗಿರೋದು, ಆಜ್ಞಾಕಾರಿಯಾಗಿರೋದು. ಸಚ್ಚಿ ದಿಲ್ವಾಲೆ ಬನನೇಕ, ಸತ್ಯ ಹೃದಯದವರು ಆಗಬೇಕು ಅಂತಂದರೆ ಅದರ ಲಕ್ಷ್ಯ ಇಟ್ಕೊಂಡು ನಡೀತಿದ್ದಾರೆ. ಆದರೆ ಆನೆಸ್ಟ್ ಆಗೋದ್ರಲ್ಲೂ ಕೂಡ ಏನಿದ್ದಾರೆ, ನಂಬರ್ ವಾರ್ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಫಸ್ಟ್ ಪಾಯಿಂಟ್, ಹೆಂಗೆ ನಂಬರ್ ವಾರ್? ಜಿತನಾ ಆನೆಸ್ಟ್ ಹೋಗಾ ಉತನಾ ಹಿ ಹೋಲಿಯೆಸ್ಟ್ ಹೋಗಾ. ಎಷ್ಟೆಷ್ಟು ಬಾಬಾಗೆ ನೀವು ಪ್ರಾಮಾಣಿಕ ಆಗಿರ್ತೀರೋ, ಆನೆಸ್ಟ್ ಆಗಿರ್ತೀರೋ, ಆಜ್ಞಾಕಾರಿ ಆಗಿರ್ತೀರೋ, ಅಷ್ಟು ಹೋಲಿಯೆಸ್ಟ್ ಆಗ್ತೀರಾ ಅಂತಾರೆ ಬಾಬಾ. ಹೋಲಿಯೆಸ್ಟ್ ಅಂದರೆ ಪವಿತ್ರ. ಹೋಲಿಯೆಸ್ಟ್ बनने की ಮುಖ್ಯ ಬಾತ್ ಹೇ, ಹೋಲಿಯೆಸ್ಟ್ ಆಗೋಕ್ಕೆ ಮುಖ್ಯವಾದ ಮಾತು ಬಾಪ್ ಸೆ ಸಚ್ಚಾ ಬನನ. ಪವಿತ್ರ ಆಗೋದಂದ್ರೇನು? ತಂದೆಗೆ ಸತ್ಯವಾಗಿರೋದು, ಪ್ರಾಮಾಣಿಕ ಆಗಿರೋದು. सिर्फ ब्रह्मचर्य धारण करना यह प्योरिटी की हाईएस्ट स्टेज नहीं है. ಸತ್ಯವಾಗಿರೋದು, ಪವಿತ್ರ ಆಗಿರೋದು ಅಂತಂದರೆ ಬ್ರಹ್ಮಚರ್ಯ ಸ್ಥಿತಿನಲ್ಲಿ ಅಷ್ಟೇ ಇರೋದಲ್ಲ. ಲೇಕಿನ್ ಪ್ಯೂರಿಟಿ ಅರ್ಥಾತ್ ರಿಯಲ್ಟಿ ಅರ್ಥಾತ್ ಸಚ್ಚಾಯಿ ಮನ್ಸೆ, ಸಂಪೂರ್ಣ ಪ್ಯೂರಿಟಿ, ಸಂಪೂರ್ಣ ಪವಿತ್ರತಾ ಅಂದರೆ ಏನಂತಾರೆ ಬಾಬಾ? ಸತ್ಯತಾ ಇರಬೇಕು. ನಾನು ಏನಿದ್ದೀನೋ ಅದೇ ಇರಬೇಕು. ಅದಕ್ಕೆ ಸಚ್ಚಾಯಿ ಅಂತ ಹೇಳ್ತಾರೆ. ऐसे सच्चे ದಿಲ್ವಾಲ ಬಾಪ್ಗೆ ದಿಲ್ ತಖ್ತ್ ನಶೀನ್ ಹೈ. ಇಂಥ ಸತ್ಯ ಆತ್ಮಗಳು ದಿಲ್ವಾಲ ಯಾರು? ಶಿವಬಾಬಾ. ಶಿವಬಾಬಾರವರ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ತಾರೆ. ಹೇಳಿದಿಲ್ಲ, ಸಚ್ಚಿ ದಿಲ್ ಸಾಹೇಬ್ ರಾಜಿ ಅಂತ. और दिल तक नशीन बच्चे ही राज्य तख्त नशीन होते हैं. ಯಾರು ಈ ಸಂಗಮ ಯುಗದಲ್ಲಿ ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಕೂರ್ತಾರೋ ಅವರು ಭವಿಷ್ಯದಲ್ಲಿ ಏನಾಗ್ತಾರೆ? ರಾಜ್ಯ ತಖ್ತ್ ನಶೀನ್ ಆಗ್ತಾರೆ ಅಂತಾರೆ ಬಾಬಾ.
सेकेंड पॉइंट, ऑनेस्ट अर्थात ईमानदार उसको कहा जाता है जो बाप के प्राप्त खजानों को बाप के डायरेक्शन बिना किसी भी कार्य में नहीं लगावे. ಬಾಬಾ ಹೇಳ್ತಾರೆ ಆನೆಸ್ಟ್ ಅಂದರೆ ಪ್ರಾಮಾಣಿಕ ಅಂದರೆ ಇನ್ನೊಂದು ಹೇಳ್ತಾರೆ ಬಾಬಾ, ಬಾಬಾರಿಂದ ನಮಗೆ ಏನೇನು ಪ್ರಾಪ್ತಿಯಾಗಿದೆ, ಸುಖ ಶಾಂತಿ ನೆಮ್ಮದಿ ಇದೆಲ್ಲ ಪ್ರಾಪ್ತಿಯಾಗಿದೆ, ಅದನ್ನು ತಂದೆಯ ಮಾರ್ಗದರ್ಶನದಲ್ಲೇ ಅದೇ ಕಾರ್ಯದಲ್ಲೇ ನೀವೇನು ಮಾಡಬೇಕು, ತೊಡಗಿಸ್ಬೇಕು. ನಿಮಗೇನು ತನ್ ಮನ್ ಧನ್ ಎಲ್ಲ ಸಿಕ್ಕಿದೆ, ಅದನ್ನು ಎಲ್ಲಿ ಬಳಕೆ ಮಾಡ್ಬೇಕಂತಾರೆ ಬಾಬಾ, ಬಾಬನ ಸೇವಾ ವಿಶ್ವ ಸೇವಾದಲ್ಲಿ ಬಳಕೆ ಮಾಡಬೇಕು. अगर मनमत और परमत प्रमाण समय को, वाणी को, कर्म को, श्वास को व संकल्प को परमत व संग दोष में व्यर्थ तरफ गंवाते, स्वचिंतन की बजाय परचिंतन करते हैं, समान की बजाय किसी भी प्रकार के अभिमान में आ जाते हैं, इसी प्रकार से श्रीमत के विरुद्ध अर्थात श्रीमत के बदलते मनमत के आधार पर चलते हैं, उसको ಆನೆಸ್ಟ್ ವ ಇಮಾನ್ದಾರ್ ನಹಿ ಕಹೆಂಗೆ. ಬಾಬಾ ಹೇಳ್ತಾರೆ, ಬಾಬಾ ನಿಮಗೆ ಈ ಸಂಗಮ ಯುಗದಲ್ಲಿ ಬಾಬಾ ನಮ್ಮನ್ನು ಕರ್ಕೊಂಡಿದ್ದಾರೆ, ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರಲ್ಲ. ಈ ಕೊಟ್ಟದ್ದನ್ನು ಏನು ಮಾಡಂತಾರೆ ಬಾಬಾ, ಸೇವಾದಲ್ಲಿ ಬಳಕೆ ಮಾಡಬೇಕು. ಸಮಯವನ್ನು ಎದರಲ್ಲಿ ಬಳಕೆ ಮಾಡಬೇಕು, ಬಾಬಾ ನೆನಪಿನಲ್ಲಿ ಬಳಕೆ ಮಾಡಬೇಕು. ಮಾತುಗಳು ಏನಿರಬೇಕು, ಬಾಬನ ಜ್ಞಾನದ ಮಾತುಗಳೇ ಇರಬೇಕು. ಕರ್ಮ ಏನಿರಬೇಕು, ಬಾಬಾ ನೆನಪಿನಲ್ಲೇ ಕರ್ಮ ಮಾಡಬೇಕು. ಪ್ರತಿಯೊಂದು ವಿಶ್ವಾಸದಲ್ಲಿ ಯಾರಿರಬೇಕು, ಬಾಬಾ ಇರಬೇಕು. ಸಂಕಲ್ಪನೂ ಏನು ಮಾಡಬೇಕು, ಬಾಬಂದೇ ಮಾಡಬೇಕು. ನಾನು ಆತ್ಮನ ಪ್ರತಿ ಸಂಕಲ್ಪ ಮಾಡಬೇಕು. ಪರಮತದಲ್ಲಿ ಬರೋಂಗಿಲ್ಲ, ಸಂಘದೋಷದಲ್ಲಿ ಬರೋದಿಲ್ಲ. ಯಾರೋ ಏನೋ ಹೇಳಿದ್ರು ಅವ್ರ ಮಾತು ಕೇಳೋದಿಲ್ಲ. ವ್ಯರ್ಥ ಕಡೆಗೆ ಸಮಯವನ್ನು ಕಳಿಬೇಡಿ ಅಂತಾರೆ ಬಾಬಾ. ಸ್ವಚಿಂತನ್ ಕಿ ಬಜಾಯ್, ಯಾರು ಇಷ್ಟು ದಿನ ಮಂದಿ ಚಿಂತೆ ಮಾಡಿ 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 ಇಲ್ಲಿಗೆ ಬಂದಿದೆ. ಈಗ ಬಾಬಾ ಏನೋ ಹೇಳಿರ್ತಾರೆ, ಮಕ್ಕಳೇ ನಿಮ್ಮ ಚಿಂತೆ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಸ್ವಲ್ಪ ಏನಾಗಬೇಕಾಗಿದೆ, ಸೆಲ್ಫಿಶ್ ಆಗಬೇಕಾಗಿದೆ. ಹೊರಗಡೆ ಸೆಲ್ಫಿಶ್ ಆಗಬೇಡ ಅಂತಾರೆ ಬಾಬಾ. ಸೆಲ್ಫಿಶ್ ಆಗಂತಾರೆ. ಸೆಲ್ಫಿಶ್ ಆಗಂದ್ರೆ ಏನರ್ಥ, ನಾನು ಆತ್ಮ, ನನ್ನ ಗುಣಗಳೇನು, ನನ್ನ ಗುಣಗಳು ಎಷ್ಟು ನನ್ನಲ್ಲಿ ಧಾರಣೆ ಇದ್ದಾವೆ, ನಾನು ಶಾಂತ ಸ್ವರೂಪ ಇದೀನಾ ಇಲ್ವಾ, ಈ ಚಿಂತನೆ ಮಾಡಿರಿ ಅಂತಾರೆ ಬಾಬಾ. ಇದನ್ನು ಬಿಟ್ಟು ಏನು ಮಾಡ್ತಾ ಇದ್ದೀವಿ, ಪರಚಿಂತನ ಮಾಡ್ತಿದ್ದೀರಾ. ಸಮಾನ್ ಕೆ ಬಜಾಯ್ ಕಿಸಿ ಭಿ ಪ್ರಕಾರ ಕೆ ಅಭಿಮಾನ್ ಮೇ ಆ ಜಾತೆ. ಬಾಬಾ ಏನು ಹೇಳ್ತಿದ್ದಾರೆ, ಶಾಂತ ಸ್ವರೂಪ, ಆನಂದ ಸ್ವರೂಪ, ಪ್ರೇಮ್ ಸ್ವರೂಪ, ಎಲ್ಲ ಸ್ವರೂಪದಲ್ಲಿ ಇರುವಂಥ ಬಾಬಾ ಹೇಳ್ತಾರೆ. ನಾವೇನು ಮಾಡ್ತೀವಿ ಮತ್ತೆ, ನಾನು 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 ಅನ್ನೋದರಲ್ಲಿ ಬಂದುಬಿಡ್ತೀವಿ ಅಂತಾರೆ ಬಾಬಾ. ಅಭಿಮಾನದಲ್ಲಿ ಬರ್ತೀವಿ. ಈ ಪ್ರಕಾರದಿಂದ ಶ್ರೀಮತದ ವಿರುದ್ಧ ಹೋಗ್ತೀವಿ. ಶ್ರೀಮತದ ಬದಲಾಗಿ ಏನು ಮಾಡ್ತೀವಿ, ಮನ್ಮತ ಮಾಡ್ತೀವಿ. ಮನ್ಮತ ಆಧಾರ ಪರ್ ಚಲ್ತೆ ಹೇ, ಉಸ್ಕೋ ಆನೆಸ್ಟ್ ವ ಇಮಾನ್ದಾರ್ ನಹಿ ಕಹೆಂಗೆ. ಈ ಥರ ಇದ್ದರೆ ನಿಮಗೆ ಪ್ರಾಮಾಣಿಕ ಅಂತ ಹೇಳೋದಿಲ್ಲ. यह सब खजाने बाप दादा ने विश्व कल्याण के सेवा अर्थ दिए हैं. ನಿನ್ನ ಹತ್ರ ಏನೇನಿದೆಯೋ, ನಿನ್ನ ಹತ್ರ ಏನೇನಿದೆ, ಈಗ ನಮ್ಮ ಹತ್ರ ಏನೇನದ, ಸಮಯದ ಸಂಕಲ್ಪಗಳೇ ನಮ್ಮ ಕೈಯಾಗಿದ್ದಾವೆ, ದೇಹ ಇದೆ. ಇದನ್ನೆಲ್ಲ ಇದಕ್ಕೆ ಬಳಕೆ ಮಾಡ್ಕೋಬೇಕಂತ ಹೇಳ್ತಾರೆ ಬಾಬಾ. ತೋ ಜಿಸ್ ಕಾರ್ಯಕ್ಕೆ ಅರ್ಥ ದಿಯೇ ಹೇ, ಯಾವ ಕಾರ್ಯಕ್ಕಾಗಿ ಇದನ್ನೆಲ್ಲ ಬಾಬಾ ಕೊಟ್ಟಿದ್ದಾರೋ, ಉಸ್ ಕಾರ್ಯ ಮೇ ಬಜಾಯ್, ಆ ಕಾರ್ಯದಲ್ಲಿ ಬಳಕೆ ಮಾಡೋದ್ರ ಬದಲಾಗಿ ಅಗರ್ ಅನ್ಯ ಕಾರ್ಯ ಮೇ ಲಗಾತೆ ಹೇ, ಬೇರೆ ಕಾರ್ಯದಲ್ಲಿ ಇದನ್ನು ತೊಡಗಿಸ್ತೀರಾ ಅಂತಂದರೆ, ತೋ ಯಹ ಅಮಾನತ್ ಮೇ ಖಯಾನತ್ ಕರ್ನಾ ಹೇ. ಬಾಬಾಗೆ ನಂಬಿಕೆ ದ್ರೋಹ ಮಾಡಿದ ಹಾಗೆ ಅಂತ ಹೇಳ್ತಾರೆ ಬಾಬಾ. ಅಮಾನತ್ ಮೇ ಖಯಾನತ್, ಇದೆಲ್ಲ ಬಾಬಾ ಕೊಟ್ಟಿದ್ದು. ಏನು ಮಾಡಬೇಕು, ಕೆರೆ ನೀರನ್ನು ಚೆಲ್ಲಬೇಕಲ್ಲ, ಅದನ್ನು ಬಿಟ್ಟು ಏನು ಮಾಡತ್ತೀವಿ ನಾವು. ಬಾಬಾ ಏನು ಕೊಟ್ಟಿದ್ದಾರೆ, ಎದಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ವಿಶ್ವ ಕಲ್ಯಾಣಾರ್ಥವಾಗಿ ಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲಿ ಬಳಕೆ ಮಾಡ್ತಿದ್ದೀರಾ, ಇದಕ್ಕಂತಾರೆ ಬಾಬಾ ಅಮಾನತ್ ಮೇ ಖ್ಯಾನತ್ ಕರ್ನ, ನಂಬಿಕೆ ದ್ರೋಹ ಮಾಡಿದ ಹಾಗೆ.
इसलिए सबसे बड़ी से बड़ी ಪ್ಯೂರಿಟಿ की ಸ್ಟೇಜ್ है ಆನೆಸ್ಟ್ बनना. ಪವಿತ್ರ ಆಗಬೇಕು ಅಂತಂದರೆ ಮೊದಲೇನಾಗಬೇಕು, ಪ್ರಾಮಾಣಿಕ ಇರಬೇಕು. हर एक अपने आप से पूछो कि हम कहाँ तक ಆನೆಸ್ಟ್ बने हैं. ಚೆಕ್ ಮಾಡಿಕೊಡ್ರಿ, ನಾನು ಎಷ್ಟು ಪ್ರಾಮಾಣಿಕ ಇದ್ದೀನಿ ಬಾಬಾಗೆ ಅಂತಾರೆ ಬಾಬಾ. ಆನೆಸ್ಟ್ का तीसरा लक्षण है, ಬಾಬಾ ಆನೆಸ್ಟ್ ಲಕ್ಷಣಗಳು ಹೇಳ್ತಾರೆ ಬಾಬಾ. ಇನ್ನೇನು ಹೇಳಿದ್ರು ಬಾಬಾ ಲಕ್ಷಣ? ಎಷ್ಟೆಷ್ಟು ಹೋಲಿಯೆಸ್ಟ್ ಆಗ್ತೀರೋ ಬಾಪ್ಸೆ ಸಚ್ಚಾ ಬನನ. ಬಾಬಾ ಅವ್ರಿಗೆ ಸತ್ಯವಾಗಿರಬೇಕು ಅಂತ ಹೇಳ್ತಾರೆ. ಬರೀ ಬ್ರಹ್ಮಚಾರ ಆಚರಣೆ ಮಾಡೋದಕ್ಕೆ ಪವಿತ್ರ ಅನ್ನೋದಿಲ್ಲ. ಎರಡನೇದು ಹೇಳ್ತಾರೆ ಬಾಬಾ ಇಮಾನ್ದಾರ್ ಆಗಿರಬೇಕು. ಹೆಂಗೆ ಬಾಬಾ ಏನೇನು ಕೊಟ್ಟಿದ್ದಾರೋ ಅದನ್ನು ಇದಕ್ಕೆ ಬಳಕೆ ಮಾಡಂತ ಹೇಳಿದಾರೋ ಅದಕ್ಕೇ ಬಳಕೆ ಮಾಡಬೇಕು. ಸಮಯ ಸಂಕಲ್ಪ. ಥರ್ಡ್ ಪಾಯಿಂಟ್ ಹೇಳ್ತಾರೆ ಬಾಬಾ, ಸದಾ ಸರ್ವಪ್ರತಿ ಶುಭ ಭಾವನಾ ಸದಾ ಶ್ರೇಷ್ಠ ಕಾಮನಾ ಹೋಗಿ ಆನೆಸ್ಟ್ ಆಗಬೇಕು. ಅಂದರೆ ಪ್ರತಿಯೊಂದು ಆತ್ಮನ ಪ್ರತಿ ನಮಗೇನಿರಬೇಕು, ಶುಭ ಭಾವನಾ. ಬರೀ ಶಬ್ದಗಳಲ್ಲಿ ಹೇಳೋದಲ್ಲ, ಹೃದಯದಿಂದ ಬರಬೇಕು, ಈ ಆತ್ಮ ಶ್ರೇಷ್ಠ ಆಗಲಿ ಅಂತ. फोर्थ पॉइंट, ऑनेस्ट अर्थात सदा संकल्प और बोल व कर्म द्वारा सदा निमित्त और निर्माण होंगे. ಬಾಬಾ ಹೇಳ್ತಾರೆ ಆನೆಸ್ಟ್ ಅಂದರೆ ಸಂಕಲ್ಪ ಮತ್ತು ಮಾತು ಕರ್ಮ ಇವೆಲ್ಲವುಗಳ ಮುಖಾಂತರ ನಮ್ಮ ಭಾವ ಏನಿರಬೇಕು, ಮೈ ನಿಮಿತ್ತ ಹೂँ, ನಾನು ಮಾಡ್ತಿಲ್ಲ, ಯಾರು ಮಾಡಿಸಿದ್ದಾರೆ? करावनहार वो है, मैं आत्मा करनहार निमित्त हूँ, निर्माण. फिफ्थ पॉइंट, ऑनेस्ट अर्थात हर कदम में समर्थ स्थिति का अनुभव हो, सदा हर संकल्प में बाप का साथ और सहयोग के हाथ का अनुभव हो. ನಾವೇನೇ ಮಾಡ್ತಿದ್ರು ನನ್ನ ಜೊತೆಗೆ ಯಾರಿದ್ದಾರೆ? ಶಿವಬಾಬಾ ಸಾಥ್ ಇದ್ದಾರೆ, ಬಾಬಾ ನನಗೆ ಸಹಯೋಗ ಕೊಡ್ತಿದ್ದಾರೆ ಅಂತ ಅನುಭವ ಇರಬೇಕು. ಸಿಕ್ಸ್ತ್ ಪಾಯಿಂಟ್, ಆನೆಸ್ಟ್ ಅರ್ಥಾತ್ ಹರ್ ಕದಮ್ ಮೇ ಚಡ್ತಿ ಕಲಾ ಕಾ ಅನುಭವ ಹೋ. ಟೈಮ್ ಬಂದಂಗೆ ನನಗೆ ಅನಿಸ್ತಿರ್ಬೇಕು ನಾನೇನಾಗ್ತಿದ್ದೀನಿ, ಶ್ರೇಷ್ಠ ಆಗ್ತಿದ್ದೀನಿ, ನನ್ನ ಕಲೆ ಏರ್ತಿದ್ದಾವೆ ಅಂತ. ಸೆವೆಂತ್ ಪಾಯಿಂಟ್ ಹೇಳ್ತಾರೆ ಬಾಬಾ, ऑनेस्ट अर्थात जैसे बाप जो है जैसा है बाप बच्चों के आगे प्रत्यक्ष हैं, वैसे बच्चे जो हैं जैसे हैं वैसे ही बाप के आगे स्वयं को प्रत्यक्ष करें. ಬಾಬಾ ಹೇಳ್ತಾರೆ ಆನೆಸ್ಟ್ ಅಂದರೆ ಹೇಗೆ ಬಾಬಾ, ಜೈಸೆ ಬಾಪ್ ಜೋ ಹೇ, ಬಾಬಾ ಹೇಗಿದ್ದಾರೋ, ಜೈಸಾ ಹೇ ಬಾಪ್ ಬಚ್ಚೋಂ ಕೆ ಆಗೆ ಪ್ರತ್ಯಕ್ಷ ಹೇ, ಹೇಗಿದ್ದಾರೋ ಹಾಗೆ ತಂದೆ ಎದುರುಗಡೆ ಮಕ್ಕಳು ಪ್ರತ್ಯಕ್ಷ ಇದ್ದಾರೋ, ವೈಸೆ ಬಚ್ಚೆ ಜೋ ಹೇ ಜೈಸೆ ಹೇ, ಹಾಗೆ ಬಚ್ಚೆ ಮಕ್ಕಳೇನಿದ್ದಾರೋ ಹೆಂಗಿದ್ದಾರೋ, ವೈಸೆ ಹಿ ಬಾಪ್ಗೆ ಆಗೆ, ಹಾಗೇನೆ ತಂದೆ ಎದುರುಗಡೆ ಸ್ವಯಂ ಪ್ರತ್ಯಕ್ಷಕ್ಕೋ ಕರೆ. ನಾ ಏನಿದ್ದೀನಿ, ನನ್ನ ಆತ್ಮ ಇದ್ದೀನಿ, ಶಾಂತ ಸ್ವರೂಪ ಇದ್ದೀನಿ, ಪ್ರೇಮ್ ಸ್ವರೂಪ ಇದ್ದೀನಿ. ಇದೇ ಥರ ಪ್ರತ್ಯಕ್ಷ ಆಗಬೇಕಲ್ಲ ಬಾಬಾರ ಎದುರುಗಡೆ. ಬಾಬಾನ ಎದುರುಗಡೆ ಹೋಗಿ ಕೂಡಬೇಕು ಅಂದರೆ ಹೆಂಗೆ ಹೋಗ್ಬೇಕು? ನಾನು ಆತ್ಮ ಫಸ್ಟ್, ಆತ್ಮ ಸಮಜ್ ಪಾಪ್ಕೋ ಯಾದ್ ಕರೋ ಅಂತ ಹೇಳ್ತಾರೆ ಬಾಬಾ. ಹಂಗೆ ಹೇಳ್ತಾರೆ ಬಾಬಾ. सबसे बड़े ते बड़ा सहज चढ़ती कला का साधन है. ಬಾಬಾ ಹೇಳ್ತಾರೆ ಐಸೆ ನಹಿ ಕಿ ಬಾಪ್ ತೋ ಸಬ್ ಕುಚ್ ಜಾನ್ತಾ ಹೇ, ಹಿಂಗೆ ತಿಳ್ಕೊಬೇಡ್ರಿ, ನಾ ಏನಿದ್ದೀನಿ ಹೆಂಗಿದ್ದೀನಿ ಬಾಬಾ ಗೊತ್ತದ, ಇನ್ನೇನು ಹೋಗಿರೋದು, ಹಿಂಗೆ ಅನ್ಬೇಡಿ. लेकिन बाप के आगे स्वयं को प्रत्यक्ष करना सबसे बड़े ते बड़ा सहज चढ़ती कला का साधन है. ಆದರೆ ಬಾಬಾರ ಎದುರುಗಡೆ ಸ್ವಯಂ ಪ್ರತ್ಯಕ್ಷ ಆಗೋದು ಎಲ್ಲದಕ್ಕಿಂತ ಶ್ರೇಷ್ಠ ಏರುವ ಕಲೆಯ ಸಾಧನ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಅನೇಕ ಪ್ರಕಾರ ಕಿ ಬುದ್ಧಿ ಕೆ ಊಪರ್ ಬೋಜ್ ಸಮಾಪ್ತ ಕರ್ನೆ ಕಿ ಸರಳ ಯುಕ್ತಿ ಹೈ. ನೀ ಹೆಂಗಿದಿ ಹಂಗೆ ಬಾಬನ ಕಡೆ ಹೋಗೋದು ಅಂದ್ರೆ ಏನರ್ಥ? ನನ್ನ ಮೇಲೆ ಎಷ್ಟೋ ಪ್ರಕಾರದ ಭೋಜಗಳನ್ನು ಎಲ್ಲ ತೆಗೆದು ಹಾಕಿ ಏನು ಮಾಡ್ಬೇಕು, ನಾನು ಬಾಬನ ಕಡೆ ಹೋಗೋಕ್ಕೆ ಇದೊಂದು ಯುಕ್ತಿ ಅಂತ ಹೇಳ್ತಾರೆ ಬಾಬಾ. वा स्वयं को स्पष्ट करना अर्थात पुरुषार्थ का मार्ग स्पष्ट होना है. ನಿಮ್ಮನ್ನು ನೀವು ಸ್ಪಷ್ಟ ಮಾಡಬೇಕು, ಪುರುಷಾರ್ಥದ ಮಾರ್ಗದಲ್ಲಿ ನೀವು ಎಷ್ಟು ಸ್ಪಷ್ಟ ಇದೀರಿ ಅಂತ.
स्वयं को स्पष्टता से श्रेष्ठ बनाना है, लेकिन करते क्या हो? ಸ್ವಯಂವನ್ನು ಸ್ಪಷ್ಟತೆಯಿಂದ ಶ್ರೇಷ್ಠ ಆಗಬೇಕು, ಆದರೆ ಏನು ಮಾಡ್ತಿದ್ದೀರಾ? ಕುಚ್ ಬತಾತೆ ಕುಚ್ ಛಿಪಾತೆ. ನಾವೇನು ಮಾಡ್ತಿದ್ದೀವಿ? ಏನೆಲ್ಲ ಮಾಡಿ ತಪ್ಪು ಮಾಡಿಲ್ಲ ಅಂತ ಸಮರ್ಥನೆ ಮಾಡಿ ಬಾಬಾನ ಎದುರುಗಡೆ ಹೋಗಿ ಕೊಡ್ತೀವಿ ಅಂತ ಬಾಬಾ. ಹಂಗಿಲ್ಲ. ಏನಿದ್ದೀರೋ ಈ ಬಾಬಾ ಹಿಂಗೆ ಆಯಿತು, ಇದು ಆಯಿತು, ಅದನ್ನು ಮಾಡಿದೆ, ಹಿಂಗೆ ಮಾಡಿದೆ ಎಲ್ಲ ಒಪ್ಪಿಸಿ ಬಾಬಾನಿಂದ ಹೋಗ್ಕೊಡು. ಇದು ಜೋ ಹೇ ಜೈಸಾ ಹೇ, ಹಿಂಗಿದ್ದೀರೋ ಹಂಗೆ ಬಾಬನ ಕಡೆ ಹೋಗ್ಬೇಕು ಅಂತಾರೆ ಬಾಬಾ. ಕುಚ್ ಬತಾತೆ ಕುಚ್ छिपाते, ಒಂದಿಷ್ಟು ಹೇಳ್ತೀರಾ, ಒಂದಿಷ್ಟು ಮುಚ್ಚಿಡ್ತೀರಾ. और बताते भी हैं तो कोई साल्वेशन के प्राप्ति के स्वार्थ के आधार पर. ಮತ್ತಿನ್ನೆಷ್ಟು ಹೇಳ್ತಾರೆ? ಸಾಲ್ವೇಷನ್ ಪ್ರಾಪ್ತಿಯ ಸ್ವಾರ್ಥ ಆಧಾರದ ಮೇಲೆ ಹೇಳ್ತೀರಾ. चतुराई से अपना के सज धज कर मनमत और परमत के प्लान अच्छी तरह से बनाकर बाप के आगे व निमित्त बनी हुई आत्माओं के आगे पेश करते हैं. ಎಷ್ಟು ಚತುರಾಯಿ ಮಾಡ್ತೀರಾ ನೀವು? ಬಾಬಾರವ್ರ ಎದುರುಗಡೆ ಹೇಳಬೇಕಂತಂದರೆ ಬಾಬಾಗೆ ಮತ್ತೆ ಸಮಜಾಯಿಸಿ ಹೇಳ್ತೀವಿ. ಬಾಬಾ ಹಿಂಗಿತ್ತು ಹಂಗೆ ಮಾಡಬೇಕಾಗ್ತದೆ, ನಾವು ಮಾಡಿದ್ವಿ, ಹಿಂಗಿತ್ತು ಹಂಗಿತ್ತು. ಮತ್ತು ಇಲ್ಲಿ ನಿಮಿತ್ತ ಆಗಿರ್ತಕ್ಕಂಥ ಅಕ್ಕಂದಿರ ಮುಂದೆನೂ ಹಾಗೆ ಹೇಳ್ತೀವಿ ಅಂತ ಹೇಳ್ತಾರೆ ಬಾಬಾ. ಅಗದಿ ಕರೆಕ್ಟಾಗಿ ಪ್ರಾಂಪ್ಟಾಗಿ ಒಪ್ಪಿಸ್ತೀರಾ. ಅವ್ರು ಹಂಗೆ ಮಾಡಿದರು, ಅವ್ರು ಹಂಗೆ ಮಾಡ್ಬೇಕೇನು ಬಾಬಾ? ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಬೇಕು, ಮತ್ತು ನಾನು ಹಂಗೆ ಮಾತಾಡಬೇಕಾಯ್ತು, ನಾನು ಅವ್ರು ಮಾಡಬೇಕಾಯ್ತು ಅಂತ ಹಿಂಗೆ ಹೇಳ್ತೀರಾ. ಬಾಬಾ ಹೇಳ್ತಾರೆ, चतुराई से अपना के सज धज कर मनमत और परमत की प्लान अच्छी तरह से बनाकर बाप के आगे व निमित्त बनी हुई आत्माओं के आगे पेश करते हैं. ಭೋಲಾನಾಥ್ ಬಾಪ್ ಸಮಜ್. ಏನು ಬಿಡು ಬಾಬಾ, ಎಲ್ಲ ಭೋಲಾನಾಥ್ ಮುಗ್ಧ ಇದ್ದಾನೆ, ಎಲ್ಲ ನಮ್ಮನ್ನು ಕ್ಷಮಿಸಿಬಿಡ್ತಾರೆ ಬಾಬಾ ಅಂತ. निमित्त बनी हुई आत्माओं को भी भोला समझ चतुराई से अपने आप को सच्चा सिद्ध करने से ರಿಸಲ್ಟ್ ಕ್ಯಾ ಹೋತಿ ಹೇ. ಬಾಬಾ ಅಂತೂ ಭೋಲಾ ಇದ್ದಾರೆ, ಏನು ಮಾಡಿದ್ರು ಏನು ನಡೀತದಂತ ಅಲ್ಲಿ ಹಂಗೆ ಮಾಡ್ತೀರಾ. ನಿಮಿತ್ತ ಆದಂಥ ಆತ್ಮಗಳ ಎದುರುಗಡೆನೂ ಕೂಡ ಅವ್ರಿಗೆ ತಿಳಿಸಿ ಚತುರಾಯಿಂದ ಏನು ನಮ್ಮದೇ ಖರೆ ನಂಗೆ ಏನು ಮಾಡಿಬಿಡ್ತೀವಿ, ಹೇಳ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ರಿಸಲ್ಟ್ ಏನು ಬರ್ತದೆ ನೀವೆಲ್ಲ ಹಂಗೆ ಮಾಡಿದರೆ? ಬಾಪ್ ದಾದಾ व निमित्त बनी हुई आत्माएं जानते हुए भी खुश करने के अर्थ अल्पकाल के लिए हाजी का पाठ तो पढ़ लेंगे. ಅವ್ರೇನು ಮಾಡ್ತಾರೆ? ಬಾಬಾ ಮತ್ತು ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳು ಇವ್ರು ಹೇಳಿದನ್ನೆಲ್ಲ ಕೇಳಿ ಸ್ವಲ್ಪ ನಕ್ಕು ಸುಮ್ಮಾಗ್ಬಿಡ್ತಾರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯೋಂಕಿ ಜಾನ್ತೆ ಹೇ, ಅವ್ರಿಗೆ ಗೊತ್ತಿದೆ ಕಿ ಹರ ಆತ್ಮ ಕಿ ಸಹನ ಶಕ್ತಿ ಸಾಮ್ನಾ ಕರ್ನೆ ಕಿ ಶಕ್ತಿ ಕहाँ ತಕ್ ಹೇ, ಎಲ್ಲ ಒಂದೇ ಥರ ಇರೋದಿಲ್ಲ. ಸಹನ ಶಕ್ತಿ, ಎದುರಿಸೋ ಶಕ್ತಿ. ಇಸ್ ರಾಜ್ ಕೋ ಜಾನ್ತೆ ಹುಯೇ ನಾರಾಜ್ ನಹಿ ಹೋಂಗೆ. ನೀವೇನೇನಿದ್ದೀರಿ, ಏನು ಮಾಡಿದ್ದೀರಿ ಅಂತ ನಿಮಿತ್ತ ಆತ್ಮಗಳಿಗೂ ಗೊತ್ತಿರ್ತದೆ, ಆದರೂ ಅವ್ರು ಸುಮ್ಮಿರ್ತಾರೆ ಅಂತಾರೆ ಬಾಬಾ. ನಾರಾಜ್ ಆಗೋದಿಲ್ಲ. ಉನ್ಕೋ ಅವ್ರು ಹಿ ಆಗೆ ಬಢಾನೆ ಕಿ ಯುಕ್ತಿ ದೇಂಗೆ, ರಾಜಿ ಭಿ ಕರೆಂಗೆ, ಲೇಕಿನ್ ರಾಜ್ ಸೆ ರಾಜಿ ಕರ್ನಾ और दिल से ರಾಜಿ ಕರ್ನಾ ಫರ್ಕ್ ಹೋತಾ ಹೇ. ಬಾಬಾ ಹೇಳ್ತಾರೆ, ಹೃದಯದಿಂದ ರಾಜಿ ಆಗೋದು ಬೇರೆ, ಸಮರ್ಥನೆ ಮಾಡಿಕೊಂಡು ರಾಜಿ ಆಗೋದು ಬೇರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಫರ್ಕ್ ಹೋತಾ ಹೇ, ವ್ಯತ್ಯಾಸ ಆಗ್ತದೆ. ಬನನೆ ಚತುರ್ ಚಾತೆ ಲೇಕಿನ್ ಭೋಲೆ ಬನ್ ಜಾತೆ ಹೇ. ಚತುರ ಆಗಬೇಕು ಅಂತ ಹೋಗಿರ್ತಾರೆ, ಆದರೆ ಭೋಲ ಆಗಿಬಿಡ್ತಾರೆ. ಕೈಸೆ ಜೋ ಥೋಡೆ ಮೇ ರಾಜಿ ಹೋ ಜಾತೆ ಹೇ, ಸ್ವಲ್ಪದ್ರಲ್ಲೇ ಏನಾಗ್ಬಿಡ್ತಾರೆ, ಎಲ್ಲ ಒಪ್ಕೊಂಡು ಬಿಡ್ತಾರೆ. ಹಾರ್ ಕೋ ಜೀತ್ ಸಮಜ್ ಲೇತೆ ಹೇ, ನಿಜವಾಗ್ಲೂ ಏನಾಗಿರ್ತಾರೋ ಅಲ್ಲಿ ಸೋತಿರ್ತಾರೋ ಅವರು. ಸೋತಂಗಿಲ್ಲದು, ಸುಳ್ಳೆ ಹೇಳಿ ಏನೇನೋ ಮಾಡಿ ಚತುರಾಯಿ ಮಾಡಿ ನಾವು ಹೇಳಿ ಅಕ್ಕೋರು ನಾವು ಹೇಳಿದ್ದು ಹ್ಞೂ ಅಂದರು ಅಂತ ಭಲೆ ಏನು ಅನ್ನಿಸ್ತದೆ, ನಾನು ಗೆದ್ದೆ ಅನ್ನಿಸ್ತದೆ. ಬಟ್ ಅಲ್ಲಿ ಏನಾಗಿರ್ತಾರೆ ಅವರು, ಅಲ್ಲಿ ಸೋತಿರ್ತಾರೆ, ಅದು ಗೊತ್ತಾಗಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, चतुर चाहते लेकिन भोले बन जाते, कैसे जो थोड़े में राजी हो जाते हैं हार को जीत समझ लेते हैं. ಸೋಲನ್ನು ಗೆಲುವು ಅಂತ ತಿಳ್ಕೊತಾರೆ. है जन्म जन्म की हार लेकिन अल्पकाल की प्राप्ति में राजी हो, अपने आप को सयाना होशियार समझ
ವಿಜಯಿ ಮಾನ್ ಬೇಡ್ತೆ ಹೇ. ಪಾಪ ಹೇಳ್ತಾರೆ ಸ್ವಲ್ಪದರಲ್ಲೇ ನಾನು ವಿಜಯ ಆದೆ ಹಾಗೆಲ್ಲ ಮಾಡಿ ಅವ್ರು ಏನು ಮಾಡ್ತಾರೆ ತಿಳ್ಕೊಂಡು ನಾನು ವಿಜಯ ಆದೆ ಅಂತ ತಿಳ್ಕೊತಾರೆ. बाप को ऐसे बच्चों के ऊपर रहम भी पड़ता है कि समझदारी के पर्दे के अंदर अपने ऊपर सदा काल के अकल्याण के निमित्त बन रहे हैं. ಅದು ಗೊತ್ತಿಲ್ಲ, ಆ ಥರ ಮಾಡೋದ್ರಿಂದ ನಮಗೇನಾಗ್ತದೆ ಅಕಲ್ಯಾಣ ಇದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಬಾಬಾ ಅವರು ನೋಡಿದರೆ ದಯಾ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಫಿರ್ ಭೀ ಬಾಪ್ ದಾದಾ ಕ್ಯಾ ಕಹೆಂಗೆ, ಬಾಬಾ ಮತ್ತೇನು ಹೇಳ್ಬೇಕೇನು? ಶ್ರೇಷ್ಠ ಪುರುಷಾರ್ಥ ಕಿ ಭಾವಿ ನಹಿ ಹೇ, ಇವೆಲ್ಲ ಶ್ರೇಷ್ಠ ಪುರುಷಾರ್ಥದ ಲಕ್ಷಣಗಳು ಅಲ್ಲ ಅಂತ ಬಾಬಾ ಹೇಳ್ತಾರೆ. 8th ಪಾಯಿಂಟ್, ऑनेस्ट अर्थात किसी भी बातों के आधार पर फाउंडेशन न हो. ಪ್ರಾಮಾಣಿಕತೆ ಅಂದರೆ ಬೇರೆ ಯಾವುದೋ ಒಂದು ಮಾತನ್ನು ಅದರ ಆಧಾರವಾಗಿ ಇರಬೇಡಿ, ಅದನ್ನೇ ಫೌಂಡೇಶನ್ ಮಾಡ್ಕೋಬೇಡಿ ಅಂತಾರೆ ಬಾಬಾ. हर एक बात के अनुभव के आधार पर, प्राप्ति के आधार पर फाउंडेशन हो. ಯಾರೋ ಹೇಳಿದ ಮಾತನ್ನೇ ನೀವು ಅದನ್ನು ಫೌಂಡೇಶನ್ ಅನ್ಕೋಬೇಡ್ರಿ ಅಂತಾರೆ ಬಾಬಾ. ಅದು ಅಳಿಗಾಡಕ್ಕೆ ಶುರು ಆಗ್ತದೆ. ದೇವರು ಅದಾನ ಅಂಥೇಳಿ ಅವರು ಒಪ್ಕೊಂಡು ನಿಮಗೆ ಹೇಳಿದ್ರೆ ನೀವು ಒಪ್ಕೋಬಾರ್ದು. ಬಾಬಾ ಹಿಂಗೆ ಹಾಗೆ ಅವ್ರು ಬಾಬಾ ಹಂಗೆ ಹೇಳ್ತಾರೆ, ಅವ್ರ ಅನುಭವವನ್ನು ನಮ್ಮ ಫೌಂಡೇಶನ್ ಮಾಡ್ಕೋಬಾರ್ದು. ಅದು ಹೇಳ್ತಾರೆ ಬಾಬಾ. ನಿಮಗೇನಾಗಿರ್ತದೋ ಅದರ ಆಧಾರದ ಮೇಲೆ, ಆ ಪ್ರಾಪ್ತಿಯ ಆಧಾರದ ಮೇಲೆ ಫೌಂಡೇಶನ್ ಆಗಬೇಕು ಅಂತಾರೆ ಬಾಬಾ. ಬಾತ್ ಬದಲಿ ಅವ್ರ ಫೌಂಡೇಶನ್ ಬದಲಾ ನಿಶ್ಚಯ ಸೇ ಸಂಶಯ ಮೇ ಆ ಗಯಾ. ಮಾತು ಚೇಂಜ್ ಆಯಿತು, ಫೌಂಡೇಶನ್ ಚೇಂಜ್ ಆಯಿತು ಅಂತಂದರೆ ಏನಂತಾರೆ ಬಾಬಾ? ಸಂಶಯದಲ್ಲಿ ಬಂದಂಗೆ ಅಂತ. ನಿಶ್ಚಯ ಇಲ್ಲ ಅಂತಾರೆ ಬಾಬಾ. ನಿಶ್ಚಯದಿಂದ ಎಲ್ಲಿ ಬರ್ತೀರಾ? ಸಂಶಯದಲ್ಲಿ ಬರ್ತೀರಾ. और क्यों कैसे के क्वेश्चन में आ गया, उसको प्राप्ति के आधार पर अनुभव नहीं कहेंगे. क्यों क्या कैसे ಅಂತ ಬಂತು ಅಂತಂದರೆ ಅಂದ್ಕೊಳ್ಬೇಕು ಅದು ಪ್ರಾಪ್ತಿ ಮೇಲೆ ಆಧಾರ ಇಲ್ಲ ಅಂತ. ಬಾಬಾ ಹೇಳ್ತಾರೆ, उसको प्राप्ति के आधार पर अनुभव नहीं कहेंगे. ऐसा कमज़ोर फाउंडेशन छोटी सी बात में हलचल पैदा कर लेता है. ಇಂಥ ಫೌಂಡೇಶನ್ ಮೇಲೆ ನೀವೇನಾದರೂ ನಿಂತರೆ ಏನಾಗ್ತದೆ? ಸ್ವಲ್ಪ ದಿವಸದಲ್ಲೇ ಹಲ್ಚಲ್ನಲ್ಲಿ ಬಂದುಬಿಡ್ತೀರಾ ಅಂತಾರೆ ಬಾಬಾ. ನಿಮಗದು ಅನುಭವ ಇರಬೇಕು, ಆ ಅನುಭವದ ಫೌಂಡೇಶನ್ ಮೇಲೆ ನೀವು ಮುಂದಕ್ಕೆ ಹೋಗಬೇಕು ಅಂತಾರೆ ಬಾಬಾ. ऐसा कमज़ोर फाउंडेशन छोटी सी बात में हलचल पैदा कर लेता है. जैसे आजकल की एक रमणीक बात, बाप के आगे क्या रखते हैं कि 1977 तक पवित्र रहना था, अब तो ज़्यादा समय पवित्र रहना मुश्किल है. ಹಂಗಂದ್ರೆ ಏನಂತಾರೆ ಬಾಬಾ? ಇತ್ತೀಚೆಗೆ ಒಂದು ರಮಣೀಕ್ ಮಾತು ತಂದೆ ಎದುರುಗಡೆ ಬರ್ತಿದೆ. ಏನು? 1977ರವರೆಗೆ ಪವಿತ್ರ ಇದ್ವಿ, ಇನ್ನು ಮುಂದಿನ ಪವಿತ್ರ ಇರೋದು ಕಷ್ಟ ಆಗ್ತದೆ. इसलिए बाप के ऊपर बात रखते हुए खुद को निर्दोष बनाकर खुदा को दोषी बना देते हैं. ನೀವು ದೋಷ ಮಾಡಿ, ನೀವು ತಪ್ಪು ಮಾಡಿ, ಆ ತಪ್ಪನ್ನು ಯಾರ ಮೇಲೆ ಹಾಕ್ತೀರಾ? ಬಾಬನ ಮೇಲೆ ಹಾಕ್ತೀರಾ. ದೋಷಿ ನನ್ನನ್ನು ಮಾಡ್ತೀರಾ. लेकिन पवित्रता ब्राह्मणों का निज संस्कार है. ಬ್ರಾಹ್ಮಣನ ನಿಜವಾದ ಸಂಸ್ಕಾರ ಯಾವುದು? हद के संस्कार नहीं है. हद की पवित्रता अर्थात एक जन्म तक की पवित्रता, हद का संन्यास. ಇದು ಒಂದೇ ಜನ್ಮದಲ್ಲಿ ಪವಿತ್ರ ಇರೋದಲ್ಲ. ಇದು ಮುಂದಿನ 20 ಜನ್ಮನೂ ಏನಾಗಬೇಕಾಗ್ತದೆ? ಪವಿತ್ರ ಅಂತ ಹೇಳ್ತಾರೆ ಬಾಬಾ. लेकिन पवित्रता ब्राह्मण का संस्कार है. ಬ್ರಹ್ಮಚರ್ಯ ಅನ್ನೋದು ಇದು ಒಂದೇ ಜನ್ಮ, ಅದು ಹದದಾಗ್ತದೆ ಅಂತಾರೆ ಬಾಬಾ. ಇಲ್ಲಿ ಸಂಸ್ಕಾರ ಪವಿತ್ರ ಆಗಬೇಕು. बेहद के सन्यासियों को जन्म जन्मांतर के लिए अपवित्रता का संन्यास है. ಬೇಹದ್ದಿನ ಸನ್ಯಾಸಿಗ ಜನ್ಮ ಜನ್ಮಾಂತರ ಅಪವಿತ್ರತೆಯ ಸನ್ಯಾಸ ಆಗಿದೆ. ಬಾಪ್ ದಾದಾ ने पवित्रता के लिए कब समय की सीमा दी थी क्या? 1977 ತನಕ ಪವಿತ್ರ ಇರಿ. ಈಗ 2036 100 ವರ್ಷ ಆಗುತ್ತೆ, ಸಂಗಮ ಯುಗ ಮುಗೀತದ.
ಅಲ್ಲಿ ತನಕ ಪವಿತ್ರ ಇರಿ ಅಂತ ಏನಾದರೂ ಬಾಬಾ ಹೇಳಿದ್ದೀನಿ, ನಾನೇನಾದರೂ ಹೇಳಿದ್ದೀನೇನು ಅಂತ ಕೇಳ್ತಾರೆ ಬಾಬಾ. ಇಷ್ಟೇ ಪವಿತ್ರ ಇರಬೇಕು, ಅಷ್ಟೇ ಪವಿತ್ರ ಇರಬೇಕು ಅಂತ ಹೇಳಿದ್ದೀನೇನು? स्लोगन में भी यह लिखते हो कि बाप से सदा काल के लिए पवित्रता सुख शांति का वर्षा लो. ಪವಿತ್ರತಾ ಸುಖ ಶಾಂತಿ ರೇ ಭಾಳಷ್ಟು ದಿವಸ ಬೇಕು. ಇರು ಅಂದರೆ ಎಷ್ಟು ದಿನ ಇರಬೇಕು ಅಂತ ಕೇಳ್ತೀರಾ? समय के आधार पर पवित्र रहना, इसको कौन सी पवित्रता की स्टेज कहेंगे? ಇದಕ್ಕೆ ಪವಿತ್ರತಾ ಅಂತಾರೆ. ಹೊರಗಡೆ ಲೌಕಿಕದಲ್ಲಿ ಮಾಡ್ತಾರೆ. ದೀಪ ಹಾಕಿದಾಗ ಒಂದು ವಾರ ಪವಿತ್ರ ಇರೋದು, ಶ್ರಾವಣದಾಗ ಒಂದು ತಿಂಗಳು ಪವಿತ್ರ ಇರೋದು, ಹಂಗಿದಲ್ಲ ಅಂತಾರೆ ಬಾಬಾ. ಅದು ಸೀಮೆ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, सदा काल की पवित्रता, इसको कौन सी पवित्रता की स्टेज कहेंगे? इससे सिद्ध है कि स्वयं का अनुभव और प्राप्ति के आधार पर फाउंडेशन नहीं है. ಯಾರೋ ಪವಿತ್ರ ಇರು ಅಂಥೇಳಿ ಪವಿತ್ರ ಇರೋದಿಲ್ಲ. ಪವಿತ್ರತೆಯ ಸುಖದ ಅನುಭವ ಮಾಡಬೇಕು ನಾವು. ಅವಾಗಷ್ಟೇ ಹೌದು ನಾನು ಪವಿತ್ರ ಇರಬೇಕು, ಅದಕ್ಕೆ ಸಂಸ್ಕಾರ ಆಗ್ತದೆ. ಆ ಪವಿತ್ರತೆ ಸುಖದ ಅನುಭವ ಆಗಲಿಲ್ಲ ಅಂತಂದರೆ ಮತ್ತೆ ಒಂದು ಟೈಮಿಗೆ ಏನಾಗ್ತದೆ, ಒಳಗಡೆ ಮನಸ್ಸೊಳಗೆ ಬರೋಕ್ಕೆ ಶುರು ಆಗ್ತದೆ. ಅದನ್ನೇ ಹೇಳ್ತಾರೆ ಬಾಬಾ. तो ऑनेस्ट बच्चे, इससे सिद्ध है कि स्वयं का अनुभव और प्राप्ति के आधार पर फाउंडेशन नहीं है. तो ऑनेस्ट बच्चों के यह लक्षण नहीं है. ಪ್ರಾಮಾಣಿಕ ಮಕ್ಕಳ ಲಕ್ಷಣ ಇದಲ್ಲ. ಆನೆಸ್ಟ್ ಅರ್ಥಾತ್ ಸದಾ ಹೋಲಿಯಸ್ಟ್, ಯಾವಾಗಲೂ ಪವಿತ್ರತಾ ಅಂದರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಬ್ರಹ್ಮಾಚರ್ಯ ಅಲ್ಲ, ಮನಸ್ಸು, ಬುದ್ಧಿ, ಸಂಸ್ಕಾರ, ಮಾತು ಎಲ್ಲವೂ ಏನಿರಬೇಕು? पवित्र, होलीएस्ट. समझा? ऑनेस्ट किसको कहा जाता है? अच्छा, ऐसे सदा सच्ची दिल वाले, सत्यता के आधार पर सर्व के आधार मूर्त बनने वाले. ಇಂಥ ಯಾವಾಗಲೂ ಸತ್ಯ ಹೃದಯ, ಸತ್ಯತೆಯ ಆಧಾರದ ಮೇಲೆ ಸರ್ವರ ಆಧಾರ ಮೂರ್ತ ಆಗುವಂತಹ ಪ್ರತಿ ಹೆಜ್ಜೆ ಮತ್ತು ಪ್ರಾಪ್ತಿಯ ಆಧಾರದ ಮೇಲೆ ತಮ್ಮ ಜೀವನವನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ನಡೀತಾ ಹೋಗ್ತಕ್ಕಂಥ ಸದಾ ಶ್ರೇಷ್ಠ ಮತ ಮತ್ತು ಶ್ರೇಷ್ಠ ಗತಿ ಮೇಲೆ ನಡೆಯುವಂಥ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಅಚ್ಛಾ, ಓಂ ಶಾಂತಿ.